ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಸ್ವಾಮಿಯ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಈ ದಿನವನ್ನು ಕೂಡ ಒಂದು ದಿನವನ್ನು ಕಾಣುವ ಹಾಗೆ ದೇವರು ಕೊಟ್ಟ ಒಳ್ಳೆಯ ಒಂದು ಕೃಪೆಗಾಗಿ ಸ್ತೋತ್ರ. ಕಳೆದ ದಿನದಲ್ಲಿ ದೇವರು ನಮ್ಮನ್ನು ಮಾತಾಡಿ ಬಲಪಡಿಸಿದ ಹಾಗೆ ಈ ದಿನವೂ ಕೂಡ ತನ್ನ ವಾಕ್ಯದ ಮೂಲಕ ಮಾತಾಡಿ ನಮ್ಮನ್ನು ಬಲಪಡಿಸಿ ಪ್ರತಿದಿನ ತನ್ನ ವಾಕ್ಯದ ಮೂಲಕ ನಮ್ಮನ್ನು ಧೈರ್ಯಪಡಿಸಿದಾಗೆ ಈ ದಿನವೂ ಕೂಡ ತನ್ನ ವಾಕ್ಯದ ಮೂಲಕ ನಮ್ಮನ್ನು ಧೈರ್ಯಪಡಿಸುವವರಾಗಿದ್ದಾರೆ. ಮುಂದಿನ ಸಮಯ ದೇವರು ನಮ್ಮೊಂದಿಗೆ ತನ್ನ ವಾಕ್ಯದ ಮೂಲಕ ಮಾತಾಡಲಿಕ್ಕಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿದಾಗಿ ಈ ದಿನವೂ ಕೂಡ ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಿರಿ. ಏನು ವಿಷಯಗಳಲ್ಲಿ ನಮ್ಮನ್ನು ಧೈರ್ಯಪಡಿಸಬೇಕು, ನಮಗೆ ಆಲೋಚನೆಯನ್ನು ಹೇಳಿಕೊಡಬೇಕೆಂಬುದಾಗಿ ನೀನು ಬಯಸಿದ್ಯೋ ಅದನ್ನು ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿರಿ. ಪ್ರತ್ಯೇಕವಾಗಿ ನಮ್ಮೊಂದಿಗೆ ನಡೆಯಬೇಕಾದ ಆದಿಯನ್ನು ನಿನ್ನ ವಾಕ್ಯದ ಮೂಲಕ ನಮಗೆ ತಿಳಿಯಪಡಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಮುಂದಿರುವ ಸಮಯ ನಿನ್ನ ವಾಕ್ಯಗಳೊಂದಿಗೆ ಮಾತಾಡುವ ನಿನ್ನ ಕೃಪೆಗಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ಧನ್ಯನಾಮದಲ್ಲಿ, ಸ್ವರ್ಗೀಯ ತಂದೆಯೇ, ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, ದೇವರು ನಮಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ ಎಂಬುದಾಗಿರುವ ವಿಷಯದ ಕುರಿತು ನಾವು ಸ್ವಲ್ಪ ಸಮಯ ಧ್ಯಾನ ಮಾಡಿಕೊಳ್ಳೋಣ. ದೇವರು ನಮಗೆ ಆಲೋಚನೆಯನ್ನು ಹೇಳಿಕೊಡುವ ಕರ್ತನಾಗಿದ್ದಾನೆ. ಈ ವಿಷಯದ ಕುರಿತು ಧ್ಯಾನ ಮಾಡುವಾಗ ಪ್ರಿಯರ, ಅನೇಕ ಆಲೋಚನೆಗಳನ್ನು ನೀವು ಅನೇಕರಿಂದ ಕೇಳಿರ್ತೀರ. ಅನೇಕ ಆಲೋಚನೆಗಳನ್ನು ಕೇಳುವಾಗ ಆದರೆ ಅನೇಕ ಆಲೋಚನೆಗಳು ನಿಮ್ಮ ಜೀವಿತಕ್ಕೆ ಸರಿ ಬೀಳುವ ರೀತಿಯಲ್ಲಿ ಅನೇಕ ಆಲೋಚನೆಗಳು ಇರೋಲ್ಲ. ಮನುಷ್ಯನು ಅನೇಕ ಆಲೋಚನೆಗಳನ್ನು ನಿಮಗೆ ಹೇಳಿಕೊಡಬಹುದು, ಇಂಥದ್ದನ್ನು ಮಾಡಿದ್ರೆ ನಿನ್ನ ಜೀವಿತದಲ್ಲಿ ಸರಿ ಆಗ್ಬೋದು ಎಂಬುದಾಗಿ. ಆದರೆ ಮನುಷ್ಯನ ಆಲೋಚನೆ ನಮ್ಮ ಜೀವಿತದಲ್ಲಿ ಎಂದಿಗೂ ಸರಿ ಬೀಳೋದಿಲ್ಲ. ಅದರಿಂದಲೇ ದೇವರು ನಮಗೆ ಆಲೋಚನೆಯನ್ನು ಹೇಳಿಕೊಡುವವನಾಗಿದ್ದಾನೆ. ದೇವರ ಆಲೋಚನೆಯನ್ನು ಕೇಳಿ ನಮ್ಮ ಜೀವಿತದಲ್ಲಿ ನಾವೇನಾದರೂ ಒಂದನ್ನು ಮಾಡೋದಾದರೆ ಖಂಡಿತವಾಗ್ಲೂ ಅದೆಲ್ಲವೂ ಸಫಲವಾಗಿ ಇರುವಂಥದ್ದಾಗಿರ್ತದೆ. ದೇವರು ನಮಗೆ ಏನು ಹೇಳುತ್ತಾನೋ ಅದನ್ನು ನಾವು ಮಾಡೋದಾದರೆ, ದೇವರು ಹೇಳಿಕೊಡುವ ಆಲೋಚನೆ ಪ್ರಕಾರವಾಗಿ ನಾವು ಏನೊಂದನ್ನಾದರೂ ಮಾಡೋದಾದರೆ, ಕೆಲಸದ ವಿಷಯದಲ್ಲಾಗಿರ್ಬೋದು, ವಿದ್ಯಾಭ್ಯಾಸದ ವಿಷಯದಲ್ಲಾಗಿರ್ಬೋದು, ವಿವಾಹದ ವಿಷಯದಲ್ಲಾಗಿರ್ಬೋದು, ದೇವರು ಹೇಳಿಕೊಡುವ ಆಲೋಚನೆ ಪ್ರಕಾರ ನಮ್ಮ ಜೀವಿತವನ್ನು ನಾವು ಮುನ್ನಡೆಸೋದಾದರೆ ಅದೆಲ್ಲವೂ ಜಯಕರವಾಗಿರ್ತದೆ. ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳು 16 ಅದರ 7ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ಯೆಹೋವನು ನನಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ, ಆತನನ್ನು ಕೊಂಡಾಡುವೆನು. ರಾತ್ರಿಯ ಸಮಯಗಳಲ್ಲಿ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸುತ್ತದೆ. ಯೆಹೋವನು ನನಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ ಎಂಬುದಾಗಿ ಕೀರ್ತನೆಗಾರನು ಆಡಿ ದೇವರನ್ನು ಸ್ತುತಿಸುವುದನ್ನು ನಾವು ಈಗಾಗಲೇ ಓದಿಕೊಂಡಿದ್ದೇವೆ. ಕೀರ್ತನೆಯನ್ನ ಆಡಿ ರಚಿಸಿದಂಥ ದಾವೀದನು ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ಏನಂದ್ರೆ, ದೇವರು ನನಗೆ ಆಲೋಚನಾ ಕರ್ತನಾಗಿದ್ದಾನೆ. ಅಂದರೆ ದೇವರೇ ನನಗೆ ಆಲೋಚನೆಯನ್ನು ಹೇಳಿಕೊಡುವನು. ಹಾಗಾದರೆ ಆತನು ಅರಸನಾಗಿದ್ದರೂ ಕೂಡ, ಅರಸನಾಗಿ ಇಸ್ರಾಯೇಲ್ ಜನರನ್ನು ಆಳ್ವಿಕೆ ಮಾಡುವವನಾಗಿದ್ದರೂ ಕೂಡ ಆತನು ದೇವರ ಆಲೋಚನೆಗೆ ಒಳಪಡುವವನಾಗಿದ್ದ. ಪ್ರಿಯರೇ, ಯಾಕೆ ಆತನು ದೇವರು ನನಗೆ ಆಲೋಚನೆಯನ್ನು ಹೇಳಿಕೊಡ್ತಾನೆ ಎಂಬುದಾಗಿ ಆ ಭರವಸೆಯಿಂದ ಹೇಳೋದಕ್ಕೆ ಕಾರಣ ಏನಂದರೆ, ಆತನು ದೇವರ ಆಲೋಚನೆಯಲ್ಲಿ ಎಲ್ಲವನ್ನ ಜಯಕರವಾಗಿ ಜೀವಿತವನ್ನು, ತನ್ನ ರಾಜ್ಯವನ್ನು ಮುನ್ನಡೆಸಿಕೊಂಡು ಬಂದದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ದೇವರು ಒಂದು ಆಲೋಚನೆಯನ್ನು ಹೇಳಿಕೊಡೋದಾದರೆ ಅದು ವಿಭಿನ್ನ ರೀತಿಯಲ್ಲಿ ನಮ್ಮನ್ನು ಜಯಕರವಾಗಿ ನಡೆಸುವಂಥದ್ದಾಗಿರ್ತದೆ. ಇದಕ್ಕೆ ದಾವೀದನು ಹೇಳ್ತಿದ್ದಾರೆ, ದೇವರು ನನಗೆ ಆಲೋಚನೆಯನ್ನು ಹೇಳಿಕೊಡುವನು. ಆದಿಯಿಂದಲೂ ಪ್ರತಿಯೊಂದು ವಿಷಯದಲ್ಲಿ ತಾನು ಆರಿಸಿಕೊಂಡ ಒಂದು ಭಕ್ತರಿಗೆ ಆತನು ಆಲೋಚನಾ ಕರ್ತನಾಗಿದ್ದಾನೆ. ಈ ನೋಹನನ್ನು ನಾವು ನೋಡೋದಾದರೆ, ನೋಹನನ್ನು ದೇವರು ಆ ದಿನಗಳಲ್ಲಿ ಜಲಪ್ರಳಯದಿಂದ ರಕ್ಷಿಸಲಿಕ್ಕಾಗಿ ನೀತಿವಂತನೆಂಬುದಾಗಿ ಕಂಡು ಆತನನ್ನು ಆರಿಸಿಕೊಂಡ ನೋಹನನ್ನು ದೇವರು ನಡೆಸಿಕೊಂಡು ಬರುವಾಗ ಆತನಿಗೊಂದು ಆಲೋಚನೆಯನ್ನು ಹೇಳಿಕೊಡ್ತಾ ಇದ್ದೇನೆ. ನೋಹನು ನಾವೆಯನ್ನು ಕಟ್ಟಿದ್ದು ತನ್ನ ಸ್ವಂತ ಅಭಿಪ್ರಾಯದಿಂದಲ್ಲ, ತನ್ನ ಸ್ವಂತ ಆಲೋಚನೆಯಿಂದಲ್ಲ. ದೇವರು ಹೇಗೆ ಆ ನಾವೆಯನ್ನು ಕಟ್ಟಬೇಕೆಂಬುದಾಗಿ ಹೇಳಿಕೊಟ್ಟನು, ಅದೇ ಪ್ರಕಾರ ನೋಹನು ಏನು ಮಾಡ್ತಾ ಇದ್ದಾನೆ, ನಾವೆಯನ್ನು ಕಟ್ಟುತ್ತಾ ಇದ್ದಾನೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ನಾವೇನಾದರೂ ಒಂದನ್ನು ಕಟ್ಟುಕೊಳ್ಬೇಕಾದ್ರೆ, ಏನಾದರೂ ನಾವು ಪಡ್ಕೊಳ್ಬೇಕಾದ್ರೆ, ದೇವರು ಹೇಳೋದನ್ನು ಕೇಳಿ ನಾವು ಕಟ್ಟುವಾಗ, ದೇವರು ಹೇಳೋದನ್ನು ನಾವು ಪಡ್ಕೊಳ್ಳುವ
ಕೇಳುವಾಗ ಖಂಡಿತವಾಗ್ಲೂ ಅದೆಲ್ಲವೂ ನಮಗೆ ಶುಭವಾಗಿ ಜಯವಾಗಿ ಇರ್ತದೆ. ನಾವೇನ ಕಟ್ಟಲಿಕ್ಕೆ ನೋಹಾನನಿಗೆ ಹೇಳಿದಾಗ ದೇವರು ಅದರ ಬೇಕಾದ ಎಲ್ಲ ಆಲೋಚನೆಯನ್ನು ದೇವರೇ ಕೊಡ್ತಾ ಇದ್ದಾರೆ. ಯಾವ ರೀತಿ ಕಟ್ಟಬೇಕು, ಎಷ್ಟು ಅಗಲ ಇರಬೇಕು, ಎಷ್ಟು ಎತ್ತರ ಇರಬೇಕು, ಅದರಲ್ಲಿ ಎಷ್ಟು ಕೋಣೆಗಳಿರಬೇಕು ಅನ್ನೋದನ್ನು ಕೂಡ ಆ ದೇವರು ನೋಹಾನನಿಗೆ ಆಲೋಚನೆಯನ್ನು ಕೊಟ್ಟು, ನೋಹನು ಕಟ್ಟುವ ನಾವೇ ಜಲಪ್ರಳಯದಲ್ಲಿ ಮುಳುಗಿ ಹೋಗಬಾರ್ದು, ತೇಲುವಂಥದ್ದಾಗಿರ್ಬೇಕೆಂಬುದಾಗಿ ದೇವರ ಆಲೋಚನೆ ಹೇಳ್ತಾ ಇದ್ದಾರೆ. ಹಾಗಾದರೆ ದೇವರು ಒಂದು ಮನುಷ್ಯನಿಗೆ ಆಲೋಚನೆಯನ್ನು ಹೇಳಿಕೊಡೋದಾದರೆ ಅದು ಅತ್ಯುತ್ತಮವಾದ ಆಲೋಚನೆ ಆಗಿರ್ತದೆ. ಮನುಷ್ಯನು ಹೇಳಿಕೊಡುವ ಆಲೋಚನೆ ಅದು ತಾತ್ಕಾಲಿಕವಾದದ್ದು ಅಂತ ಯಾಕೆ ನಾನು ಹೇಳ್ತೇನೆ ಅಂದರೆ, ಮನುಷ್ಯನು ಹೇಳುವಂಥದ್ದು ಎಂದಿಗೂ ಶಾಶ್ವತವಾಗಿ ನಿಲ್ಲುವಂಥ ಆಲೋಚನೆ ಅಲ್ಲ. ಆದರೆ ದೇವರು ಹೇಳಿಕೊಡುವ ಆಲೋಚನೆ ಇದೆಯಲ್ಲ, ನಮ್ಮ ಜೀವಿತದಲ್ಲಿ ಅದು ಶಾಶ್ವತವಾಗಿ ಸಮಾಧಾನವಾಗಿ ನಿಲ್ಲುವಂಥದ್ದಾಗಿರ್ತದೆ. ಈಗ ಜಲಪ್ರಳಯ ಉಂಟಾದಾಗ ನೋಹನು ಕಟ್ಟಿದ ನಾವೇ ಜಲಪ್ರಳಯದಲ್ಲಿ ಮುಳುಗಿ ಹೋಗಿಲ್ಲ, ನಾವೇ ತೇಲುವಂತೆ, ಅವರನ್ನೆಲ್ಲ ಸಂರಕ್ಷಿಸುವಂತೆ ಅದು ಮಾರ್ಪಟ್ಟಿತು. ಹಾಗಾದರೆ ಪ್ರಿಯರೇ, ಈ ನನ್ನ ಮಾತುಗಳನ್ನು ಕೇಳುವಾಗ ನಿಮಗೆ ದೇವರು ಮಾತಾಡುವ ವಿಷಯ ಏನೆಂದರೆ, ನಿಮ್ಮ ಜೀವಿತವನ್ನು ಕಟ್ಟಿಕೊಳ್ಳಬೇಕಾದದ್ದು ನಿಮ್ಮ ಸ್ನೇಹಿತರ ಮಾತಿನಿಂದಲ್ಲ, ನೀವು ಪ್ರೀತಿಸುವವರ ಮಾತಿನಿಂದಲೂ ಅಲ್ಲ, ನಿಮ್ಮ ಸಂಬಂಧಿಕರ ಮಾತಿನಿಂದಲೂ ಅಲ್ಲ. ನಿನ್ನ ಜೀವಿತವನ್ನು ನೀನು ಕಟ್ಟಿಕೊಳ್ಳಬೇಕಾದದ್ದು ದೇವರ ಆಲೋಚನೆಯನ್ನು ಪಡೆದು. ಯೌವನ ಕಾಲದಲ್ಲಿ ನಿನ್ನ ಜೀವಿತ ಹೇಗಿರಬೇಕು, ಹೇಗೆ ಕಟ್ಟಿಕೊಳ್ಳಬೇಕೆಂಬುದಾಗಿ ಆಲೋಚನೆ ಹೇಳಿಕೊಡ್ಬೇಕಾದದ್ದು ಒಂದು ಮನುಷ್ಯನಲ್ಲ, ನಿನ್ನ ಗೆಳೆಯನಲ್ಲ, ನಿನ್ನ ಗೆಳತಿಯಲ್ಲ, ಯೇಸು ಸ್ವಾಮಿ ಆಗಿದ್ದಾರೆ. ನಿನಗೆ ಯೌವನ ಕಾಲ ಜೀವಿತವನ್ನು ಹೇಗೆ ಕಟ್ಟಿಕೊಳ್ಬೇಕು, ಹೇಗೆ ರೂಪಿಸಿಕೊಳ್ಬೇಕೆಂಬುದಾಗಿ ನೀನು ವಿಚಾರಿಸಿ ತಿಳ್ಕೊಳ್ಬೇಕಾದದ್ದು, ವಿಚಾರಿಸಿ ಕೇಳಬೇಕಾದದ್ದು ಅದು ಸರ್ವಶಕ್ತನಾದ ದೇವರು ನಮ್ಮ ಪ್ರಭು ಆಗಿರುವ ಯೇಸು ಸ್ವಾಮಿಯಲ್ಲಿ. ಒಂದು ವೇಳೆ ಯೌವನ ಕಾಲದ ನಿನ್ನ ಜೀವಿತವನ್ನು ದೇವರ ಹತ್ರ ವಿಚಾರಿಸಿ ಹೇಗೆ ಕಟ್ಟಿಕೊಳ್ಬೇಕೆಂಬುದಾಗಿ ನೀನು ಕೇಳಿ ಆಲೋಚನೆ ಪಡೆದು ನಿನ್ನ ಯೌವನ ಜೀವಿತವನ್ನು ಆರಂಭಿಸೋದಾದರೆ ಅದು ಆಶೀರ್ವಾದವಾಗಿರ್ತದೆ. ಪ್ರಿಯರೇ, ಅನೇಕ ಯೌವನಸ್ಥರು ಈ ದಿನಗಳಲ್ಲಿ ತಂದೆ ತಾಯಿಗಳ ಮಾತನ್ನು ಕೇಳದೆ, ಹಿರಿಯರ ಮಾತನ್ನು ಕೇಳದೆ, ಅವರಿಗೆ ಒಳ್ಳೆಯದನ್ನು ಹೇಳಿಕೊಡುವವರ ಮಾತನ್ನು ಕೇಳದೆ, ಅವರ ಆಲೋಚನೆ ಪ್ರಕಾರ ನಡೆದು ನಿರಾಶೆ ಪಟ್ಟು ಅನೇಕ ಕಾರ್ಯಗಳನ್ನು ಅವರ ಆಲೋಚನೆ ಪ್ರಕಾರ ಮಾಡಿ ಜೀವಿತದಲ್ಲಿ ಮುಂದೆ ಹೋಗ್ಲಿಕ್ಕಾಗದೆ, ಜಯವನ್ನು ಕಾಣಲಿಕ್ಕಾಗದೆ ನಿರಾಶೆಯಲ್ಲಿ ಸಿಲುಕಿಕೊಂಡ ಎಷ್ಟೋ ಯೌವನಸ್ಥರನ್ನು ನಾವು ಕಾಣ್ಬೋದು. ಅದರಿಂದ ನನ್ನ ಮಾತುಗಳನ್ನು ಕೇಳುವ ನಿಮ್ಮಲ್ಲಿ ನೀವು ದೇವರ ಆಲೋಚನೆಯನ್ನು ಪಡೆದು ದೇವರ ಆಲೋಚನೆಯನ್ನು ಹೊಂದಿಕೊಂಡು ನಿನ್ನ ಯೌವನ ಜೀವಿತವನ್ನು ಕಟ್ಟಿಕೊಳ್ಳೋದಾದರೆ ಅದು ನಿನ್ನ ಜೀವಿತದಲ್ಲಿ ಜಯಕರವಾಗಿರ್ತದೆ. ಏನು ದೇವರ ಆಲೋಚನೆ? ನಿನ್ನ ವಿದ್ಯಾಭ್ಯಾಸದಲ್ಲಿ ದೇವರಿಗೆ ಒಂದು ಆಲೋಚನೆ ಇರ್ತದೆ. ನಿನ್ನ ಭವಿಷ್ಯತ್ತಿನಲ್ಲಿ ನೀನೇನಾಗಬೇಕು ಅನ್ನೋದು ಕೂಡ ದೇವರಿಗೆ ಒಂದು ಆಲೋಚನೆ ಇರ್ತದೆ. ನೀನು ಯಾವ ಕೆಲಸ ಮಾಡಬೇಕು ಅನ್ನೋದು ಕೂಡ ದೇವರು ಆಲೋಚನೆ ಮಾಡಿ ಇಟ್ಟುಕೊಂಡಿದ್ದಾನೆ. ಅದನ್ನು ನೀನು ಕೇಳು ತಿಳಿಕೊಂಡು ಅದನ್ನೇ ಆ ದೇವರು ಹೇಳಿದ ಆಲೋಚನೆಯ ಪ್ರಕಾರ ನಿನ್ನ ಜೀವಿತವನ್ನು ನೀನು ಕಟ್ಟಿಕೊಳ್ಳೋದಾದರೆ, ನೋಹಾನನ್ನು ನಾವೇನು ಕಟ್ಟಿದಾಗೆ ನಿನ್ನ ಜೀವಿತವನ್ನು ದೇವರ ಆಲೋಚನೆ ಪ್ರಕಾರವಾಗಿ ಕಟ್ಟಿಕೊಳ್ಳೋದಾದರೆ ಅದು ನಿನ್ನ ಜೀವಿತದಲ್ಲಿ ಜಯಕರವಾಗಿರ್ತದೆ. ಏನಾದರೂ ನಾಶನಕರವಾದ ಸಂಭವಗಳು ಸನ್ನಿವೇಶಗಳು ಉಂಟಾದಾಗ ನಿನಗೆ ನಾಶನವಲ್ಲ, ನಿನಗೆ ಸೋಲಲ್ಲ, ನಿನಗೆ ನಿರಾಶೆಯಲ್ಲ, ಜಯವನ್ನು ಕೊಟ್ಟು ಸಮಾಧಾನವನ್ನು ಕೊಟ್ಟು ಪ್ರೀತಿಯನ್ನು ಕೊಟ್ಟು ಸಂತೋಷವನ್ನು ಕೊಟ್ಟು ದೇವರು ತನ್ನ ಆಲೋಚನೆ ಪ್ರಕಾರ ನಿಮ್ಮನ್ನು ನಡೆಸುವನಾಗಿರ್ತಾನೆ. ಅದರಿಂದ ಪ್ರಿಯರೇ, ನಿಮ್ಮ ಆಲೋಚನೆಗೆ ನೀವು ಬೀಳಬೇಡಿ. ಯಾರೋ ಏನೋ ಆಲೋಚನೆ ಕೊಟ್ಟರಂತ ಸಡನ್ನಾಗಿ ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಹೋಗಬೇಡಿ, ನಿಮ್ಮ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಲಿಕ್ಕೆ ಹೋಗಬೇಡಿ, ನಿಮ್ಮ ಜೀವಿತವನ್ನು ಕಟ್ಟಿಕೊಳ್ಳಿಕ್ಕೆ ಹೋಗಬೇಡಿ. ಅನೇಕ ಈ ದಿನಗಳಲ್ಲಿ ಕುಟುಂಬ ಜೀವಿತಗಳು ವಿಭಾಗವಾಗ್ತಾ ಇದೆ. ಕಾರಣ ಏನಂದರೆ, ತಮ್ಮ ಆಲೋಚನೆ ಪ್ರಕಾರ ಒಂದು ಸಂಗಾತನನ್ನು ಆರಿಸಿಕೊಂಡು ವಿವಾಹ ಆಗ್ತಾರೆ. ಆದರೆ ಜೀವಿತದಲ್ಲಿ ಏನಾದರೂ ಇಕ್ಕಟ್ಟುಗಳು ಸಮಸ್ಯೆಗಳು ಬಂದಾಗ ಕುಟುಂಬ ಜೀವಿತ ಒಡೆದು ಹೋಗ್ತಿದೆ. ಅನೇಕ ಈ ವಿವಾಹ ಆದ ನಂತರವಾಗಿ ಕೂಡ ವಿಭಾಗ ಆಗ್ತಾ ಇದ್ದಾರೆ. ಅದು ತಂದೆ ತಾಯಿ ಆಲೋಚನೆ ಪ್ರಕಾರ ಒಂದುಗೂಡಿಸಿರೋದಾದರೂ ಅವರು ದೇವರ ಆಲೋಚನೆಯನ್ನು ಕೇಳದೆ, ನಿನ್ನ ಕುಟುಂಬ ಜೀವಿತದಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ದೇವರ ಆಲೋಚನೆ. ದೇವರು ನಿನ್ನ ಕುಟುಂಬದ ಜೀವಿತದಲ್ಲಿ ಏನೆಲ್ಲ ಆಲೋಚನೆಯನ್ನು ಇಟ್ಟುಕೊಂಡಿದ್ದಾನೋ ಅದನ್ನು ನೀನು ಕೇಳಿ ಪಡ್ಕೊಂಡು ಅದರ ಪ್ರಕಾರ ನಿನ್ನ ಜೀವಿತವನ್ನು ನಡೆಸೋದಾದರೆ, ಅದರ ಪ್ರಕಾರ ನೀನು ವಿವಾಹವನ್ನು ಆಗೋದಾದರೆ, ನಿನ್ನ ಕುಟುಂಬ ಜೀವಿತದಲ್ಲಿ ಒಂದು ಮಧ್ಯಸ್ಥಿಕನಾಗಿ ನಿಂತು ಕುಟುಂಬ ಜೀವಿತವನ್ನು ಜಯಕರವಾಗಿ ನಡೆಸಲಿಕ್ಕೆ ದೇವರು ನಿನಗೆ ಸಹಾಯ ಮಾಡುವನಾಗಿರ್ತಾನೆ. ಈ ದಿನಗಳಲ್ಲಿ ಅನೇಕರು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ, ಅನೇಕರು ನಿರಾಶೆಗೆ ಒಳಗಾಗ್ತಾ ಇದ್ದಾರೆ, ಅನೇಕರು ಜೀವಿತವೇ ಬೇಡ ಎಂಬುದಾಗಿ ಸೂಸೈಡ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಗೊತ್ತಾ? ತಮ್ಮ ಆಲೋಚನೆ ಪ್ರಕಾರವಾಗಿ ಏನೋ ಒಂದನ್ನು ಮಾಡಿಕೊಂಡು ಅದರಿಂದ ಬಿಡಿಸಿಕೊಳ್ಳಿಕ್ಕಾಗದೆ, ಅದರಿಂದ ಜಯ ಹೊಂದಲಿಕ್ಕಾಗದೆ ಅನೇಕ ಸಮಸ್ಯೆಗಳಲ್ಲಿ ಸಿಲುಕಿ ಅವರು ಏನಾಗ್ತಾ ಇದ್ದಾರೆ, ನಷ್ಟಪಟ್ಟ ಅನುಭವದಲ್ಲಿ ಹೋಗ್ತಾ ಇದ್ದಾರೆ. ಪ್ರಿಯರೇ, ಹಾಗಾದರೆ ನೀವು ನಿಮ್ಮ ಆಲೋಚನೆಯಲ್ಲಿ ಏನನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು ಬಿಸ್ನೆಸ್ ಮಾಡಬೇಕಾದ್ರೂ ದೇವರ ಹತ್ರ ಆಲೋಚನೆಯನ್ನು ಕೇಳಿ. ನಿನ್ನ ಮಕ್ಕಳು ಏನು ಓದಬೇಕು ಅನ್ನೋದನ್ನು
ನೀವೇ ಆಲೋಚನೆ ಮಾಡಿಕೊಂಡು ಫಿಕ್ಸ್ ಆಗಬೇಡಿ. ದೇವರು ಏನನ್ನು ಓದಿಸಬೇಕೆಂಬುದಾಗಿ ದೇವರು ಆಲೋಚಿಸಿಕೊಂಡಿದ್ದಾನೋ ಅದನ್ನು ತಂದೆ ತಾಯಿಗಳಾದ ನೀವುಗಳು ಕೇಳಬೇಕು. ಮಕ್ಕಳಾದ ನೀವು ದೇವ್ರ ಹತ್ರ ಕೇಳಬೇಕು, ನಾನು ಏನನ್ನು ಓದಬೇಕು, ನಾನು ಯಾವ ರೀತಿ ಓದಬೇಕು, ಯಾವ ರೀತಿಯಾದ ಕೆಲಸಕ್ಕೆ ಹೋಗ್ಬೇಕೆಂಬುದಾಗಿ ಮಕ್ಕಳಾದ ನೀವು ಕೂಡ ಕೇಳಬೇಕು. ಪ್ರತಿಯೊಬ್ಬರು ದೇವರ ಆಲೋಚನೆಯನ್ನು ಒಂದು ಕುಟುಂಬದಲ್ಲಿ ಕೇಳಿ ಅನುಸರಿಸಿ ಹೋಗೋದಾದರೆ ಆ ಕುಟುಂಬ ಜಯವಾಗಿರ್ತದೆ. ಪ್ರತಿಯೊಬ್ಬರು ಕೂಡ ದೇವರ ಮಾತಿಗೆ ವಿಧೇಯರಾಗಿ ದೇವರು ಹೇಳುವ ಪ್ರಕಾರ ನಡೆಯೋದಾದರೆ, ದೇವರು ಹೇಳುವ ಕೊಡುವ ಆಲೋಚನೆ ಪ್ರಕಾರ ನಡೆಯೋದಾದರೆ ಕುಟುಂಬ ಜೀವಿತ ತುಂಬ ಕಟ್ಟಲ್ಪಡ್ತದೆ. ಈ ದಿನಗಳಲ್ಲಿ ಯಾಕೆ ಕುಟುಂಬ ಜೀವಿತ ವಿಭಾಗ ಆಗೋದು, ಯಾಕೆ ಕುಟುಂಬ ಜೀವಿತ ಒಡೆದು ಹೋಗ್ತಾ ಇರೋದು? ದೇವರ ಆಲೋಚನೆಗೆ ಕುಟುಂಬ ಪ್ರಾಧಾನ್ಯತೆ ಕೊಡದೇ ಇರುವುದರಿಂದ, ದೇವರ ಆಲೋಚನೆಯನ್ನು ಕೇಳದೆ ಕುಟುಂಬ ಜೀವಿತದಲ್ಲಿ ಅನೇಕ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದರಿಂದ, ದೇವರ ಆಲೋಚನೆಯನ್ನು ಕೇಳದೆ ಅನೇಕ ತೀರ್ಮಾನಗಳನ್ನು ಜೀವಿತದಲ್ಲಿ ಮಾಡಿಕೊಂಡು ಅದನ್ನು ನೆರವೇರಿಸುವುದರಿಂದ, ದೇವರ ಆಲೋಚನೆ ಇಲ್ಲದೆ ನಾವು ಏನೇ ಮಾಡಿದ್ರು ಅದರಲ್ಲಿ ಒಂದು ನಿಷ್ಫಲವನ್ನು ಕಾಣ್ತೇವೆ, ಅದರಲ್ಲಿ ಪ್ರತಿಫಲವನ್ನು ಕಾಣಲಿಕ್ಕಾಗಲ್ಲ. ಪ್ರಿಯರೇ, ಅದರಿಂದ ದೇವರು ನಿಮಗೆ ಆಲೋಚನೆಯನ್ನು ಹೇಳಿಕೊಡುವವನಾಗಿದ್ದಾನೆ. ದೇವರು ಉತ್ತಮವಾದ ಆಲೋಚನೆ ಕರ್ತನು. ಏನೇ ಮಾಡಬೇಕಂದ್ರೂ ದೇವ್ರ ಹತ್ರ ಕುಂತು ಮೊದಲು ದೇವ್ರ ಹತ್ರ ಆಲೋಚನೆಯನ್ನು ಪಡೆದು ದೇವರು ಏನು ಹೇಳ್ತಾನೋ ಅದನ್ನೇ ನೀವು ಮಾಡಲಿಕ್ಕೆ ಪ್ರಾರಂಭ ಮಾಡೋದಾದರೆ ನಿಮ್ಮ ಜೀವಿತದಲ್ಲಿ ಅದು ಒಂದು ಆಶೀರ್ವಾದವಾಗಿರ್ತದೆ. ಯೋಶ್ವನೊಂದಿಗೆ ದೇವರೊಂದು ಆಲೋಚನೆಯನ್ನು ಹೇಳ್ತಾ ಇದ್ದಾರೆ, ನೀನು ನನ್ನ ವಾಕ್ಯಗಳನ್ನು ಬಾಯಲ್ಲಿ ಇಟ್ಟುಕೊಂಡು ಅದನ್ನು ಹಗಲಿರುಳು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದೆಲ್ಲವನ್ನ ಕೈಗೊಂಡು ನಡೆಯೋದಾದರೆ, ಎಡಕ್ಕಾಗಲಿ ಬಲಕ್ಕಾಗಿ ಹೋಗದೆ ನನ್ನ ಮಾತುಗಳನ್ನು ಜಾದು ತಪ್ಪದೆ ಕೈಗೊಂಡು ನಡೆಯೋದಾದರೆ ನಿನಗೆ ಸಫಲವನ್ನು, ನೀನು ಏನು ಕೆಲಸಕ್ಕೆ ಕೈ ಹಾಕಿದ್ರು ಅದರಲ್ಲಿ ಒಂದು ಜಯವನ್ನು ನಾನು ಕೊಡ್ತೇನೆ ಎಂಬುದಾಗಿ ಭಕ್ತನಾದಂಥ ಯೋಶ್ವನೊಂದಿಗೆ ದೇವರ ಆಲೋಚನೆ ಕೊಡೋದನ್ನು ನಾವು ನೋಡ್ತೇವೆ. ಪ್ರಿಯರೇ, ದೇವರ ಆಲೋಚನೆ ನಮ್ಮ ಜೀವಿತದಲ್ಲಿ ನಮ್ಮ ಆಲೋಚನೆಯಾಗಿ ಇರಲ್ಲ. ಅದಕ್ಕೆ ದೇವರು ಆಲೋಚಿಸುವಂಥ ವಿಷಯಗಳು ಯೆಶಾಯನ ಪ್ರವಾದನೆಯ ಗ್ರಂಥ ಅದರ 55ನೇ ಅಧ್ಯಾಯ 8ನೇ ವಚನದಲ್ಲಿದೆ. ನಿಮ್ಮ ಮಾರ್ಗಗಳೆಲ್ಲ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳೆಲ್ಲ ನನ್ನ ಆಲೋಚನೆಗಳು, ನಿಮ್ಮ ಮಾರ್ಗಗಳಿಗಿಂತಲೂ ನಿಮ್ಮ ಆಲೋಚನೆಗಳಿಗಿಂತಲೂ ಉನ್ನತವಾದದ್ದು ನನ್ನ ಆಲೋಚನೆ, ನನ್ನ ಮಾರ್ಗ ಅಂತ. ಹಾಗಾದರೆ ನಮ್ಮ ಕುರಿತು ನಾವು ಆಲೋಚನೆ ಮಾಡಿಕೊಳ್ಳೋದಾದರೆ ಸ್ವಲ್ಪ ಮಾತ್ರ ನಾವು ಆಲೋಚನೆ ಮಾಡಿಕೊಳ್ತೇವೆ. ನಮ್ಮ ಜೀವಿತದ ಕುರಿತು ನಾವು ಆಲೋಚನೆ ಮಾಡಿಕೊಳ್ಳೋದಾದರೆ ನಾವು ಸಣ್ಣದಾದ ಆಲೋಚನೆಯನ್ನು ಮಾಡಿಕೊಳ್ತೇವೆ. ನಿನ್ನ ಕುರಿತು, ನಿನ್ನ ಜೀವಿತದ ಕುರಿತು, ನಿನ್ನ ಭವಿಷ್ಯತ್ತಿನ ಕುರಿತು ದೇವರೊಂದು ಆಲೋಚನೆಯನ್ನು ಮಾಡಿಕೊಂಡಿದ್ದಾನೆ. ಅದಕ್ಕೆ ಯೆರೆಮೀಯನ ಪ್ರವಾದನೆಯ ಗ್ರಂಥ 29ನೇ ಅಧ್ಯಾಯದ 11ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ, ನಿಮಗೆ ಗತಿಯಾಗಲಿ, ನಿಮ್ಮ ವಿಷಯದಲ್ಲಿ ನಾನು ಮಾಡಿಕೊಂಡಿರುವ ಆಲೋಚನೆಯನ್ನು ನಾನೇ ಬಲ್ಲೆನೆಂಬುದಾಗಿ. ದೇವರು ನಿನ್ನ ಕುರಿತು ಒಂದು ಆಲೋಚನೆಯನ್ನು ಮಾಡಿಕೊಂಡಿದ್ದಾನೆ. ಅದು ಅಹಿತದ ಆಲೋಚನೆಯಲ್ಲ, ಹಿತಕರವಾದ ಆಲೋಚನೆ ಎಂಬುದಾಗಿ ಆ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಅಂದರೆ ದೇವರು ನಿನ್ನ ಕುರಿತು ಒಂದು ಒಳ್ಳೆ ಆಲೋಚನೆಯನ್ನು ಮಾಡಿಕೊಂಡಿದ್ದಾನೆ. ನಿನ್ನ ಭವಿಷ್ಯತ್ತಿನಲ್ಲಿ ನೀನು ಏನಾಗಬೇಕು ಅನ್ನೋದನ್ನು ದೇವರು ಈಗಾಗಲೇ ತನ್ನ ಕರಗಳಲ್ಲಿ ಇಟ್ಟುಕೊಂಡಿದ್ದಾನೆ. ಅದಕ್ಕೆ ಯೆರೆಮೀಯನ ಪ್ರವಾದನೆಯ ಗ್ರಂಥ ಅದರ 1ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆಯೇ ನಿನ್ನನ್ನು ತಿಳಿದಿದ್ದೇನು, ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನು, ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಯೆರೆಮೀಯನೊಂದಿಗೆ ದೇವರು ತನ್ನ ಆಲೋಚನೆಯನ್ನು ಹೇಳ್ತಾ ಇದ್ದೇನೆ, ನೀನು ಗರ್ಭದಲ್ಲಿರುವಾಗಲೇ ನಿನಗೆ ರೂಪನೆ ಕೊಟ್ಟದ್ದು ನಾನಲ್ಲವೋ, ನಿನ್ನನ್ನು ಗರ್ಭದಲ್ಲಿರುವಾಗಲೇ ನನ್ನ ಸೇವೆಗಾಗಿ ಒಂದು ಪ್ರವಾದಿಯಾಗಿ ನಾನು ಪ್ರತಿಷ್ಠಿಸಿದ್ದೇನೆ, ಪ್ರತ್ಯೇಕಿಸಿಕೊಂಡಿದ್ದೇನೆ, ನಿನ್ನನ್ನು ನೇಮಿಸಿದ್ದೇನೆ ಎಂಬುದಾಗಿ ಒಂದು ಆಲೋಚನೆ ಹೇಳ್ತಾ ಇದ್ದೇನೆ. ಈ ಯೆರೆಮೀಯನ ಜೀವಿತ ನೋಡೋದಾದ್ರೆ ಒಂದು ಯೌವನ ಕಾಲದಲ್ಲಿರುವಾಗಲೇ ದೇವರು ಆತನಿಗೆ ಆಲೋಚನೆ ಹೇಳ್ಕೊಡ್ತಾ ಇದ್ದಾನೆ. ನೀನು ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ಹೋದರೆ ಸಣ್ಣ ಲಾಭ ನಿನಗೆ ಸಿಗ್ಬೋದು, ಅದಕ್ಕಿಂತ ಉನ್ನತವಾದ ಕೆಲಸಕ್ಕಾಗಿ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ಅದಕ್ಕಿಂತ ಅತ್ಯುತ್ತಮವಾದ ಕೆಲಸವನ್ನು ನಾನು ನಿನಗಾಗಿ ಕೊಡ್ಲಿಕ್ಕಿದ್ದೇನೆ. ಅದರಿಂದ ನನ್ನ ಆಲೋಚನೆಗೆ ನೀನು ಒಳಪಡೋದಾದರೆ ನನ್ನ ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ ಎಂಬುದಾಗಿ ದೇವರ ಆಲೋಚನೆ ಹೇಳಿಕೊಡ್ತಾ ಇದ್ದಾರೆ. ಹಾಗಾದರೆ ಯೆರೆಮೀಯನೊಂದಿಗೆ ದೇವರ ಆಲೋಚನೆ ಹೇಳಿಕೊಡುವಾಗ ಅದು ಉನ್ನತವಾದ ಆಲೋಚನೆಯಾಗಿತ್ತು. ಅದಕ್ಕೆ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಒಂದು ವಾಕ್ಯದ ಬಗ್ಗೆ ಮುಂಚಿತವಾಗಿ ನಾವು ಧ್ಯಾನ ಮಾಡಿಕೊಂಡ ಹಾಗೆ ನಮ್ಮ ಆಲೋಚನೆ ಎಲ್ಲ ದೇವರ ಆಲೋಚನೆ, ನಮ್ಮ ಮಾರ್ಗಗಳೆಲ್ಲ ದೇವರ ಮಾರ್ಗಗಳು, ನಮ್ಮ ಮಾರ್ಗಗಳಿಗಿಂತಲೂ ನಮ್ಮ ಆಲೋಚನೆಗಳಿಗಿಂತಲೂ ಉನ್ನತವಾದದ್ದು ದೇವರ ಆಲೋಚನೆ, ದೇವರ ಮಾರ್ಗವಾಗಿದೆ. ಹಾಗಾದರೆ ಯೆಹೋವನು ನಿಮಗೆ ಆಲೋಚನೆಯನ್ನು ಹೇಳಿಕೊಡ್ತಾರೆ. ದೇವರು ಹೇಳಿಕೊಡುವ ಆಲೋಚನೆ ನಿನ್ನ ಜೀವಿತದಲ್ಲಿ ಅತ್ಯುತ್ತಮವಾಗಿರ್ತದೆ. ದೇವರು ನಿನಗೆ ಆಲೋಚನೆ ಹೇಳಿಕೊಡ್ಬೇಕಂದ್ರೆ ದೇವರ ಸನ್ನಿಧಿಯಲ್ಲಿ ನೀನು ಕೋರಬೇಕು, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಸಣ್ಣ ಕೆಲಸವಾದರೂ ಪರವಾಗಿಲ್ಲ, ದೇವರೇ ನಿನ್ನ ಆಲೋಚನೆ ಪಡೆದೇ ನಾನು ಮಾಡೋದು ಎಂಬುದಾಗಿ ದೇವರ ಮುಂದೆ ಮೊಣಕಾಲ ಹಾಕಿ ಕೇಳೋದಾದರೆ ದೇವರು ತಕ್ಕ ಆಲೋಚನೆಯನ್ನು ಹೇಳಿ ನಡೆಯಬೇಕಾದ ಮಾರ್ಗದಲ್ಲಿ ಸರಿಯಾಗಿ ನಡೆಸುವವನು ನಮ್ಮ ದೇವರಾಗಿದ್ದಾನೆ. ಪ್ರಿಯರೇ, ನಮ್ಮ ಆಲೋಚನೆಯಲ್ಲಿ ನಾವು ಹೋಗೋದಾದರೆ ಅದೊಂದು ಅಪಜಯವಾಗಿರ್ತದೆ. ಯಾರೋ ಒಬ್ಬರು ಹೇಳಿದ್ರು, ಆಲೋಚನೆ ಕೊಟ್ಟರು, ಅದು ಒಳ್ಳೆಯದಾಗಿತ್ತು ಎಂಬುದಾಗಿ ಮಾಡೋದಾದರೆ ಅದು ಅರ್ಧದಲ್ಲೇ ನಿಂತು ಹೋಗ್ತದೆ. ಯಾರೋ ಒಬ್ಬರು ನನ್ನ ಜೀವಿತದಲ್ಲಿ ಒಳ್ಳೆಯ ಆಲೋಚನೆ ಏನೇ ಹೇಳಿದ್ದಾರೆ ಎಂಬುದಾಗಿ ಪ್ರಾರಂಭ ಮಾಡೋದಾದರೆ ಅದನ್ನು ಅಂತ್ಯಗೊಳಿಸ್ಲಿಕ್ಕೆ ಆಗಲ್ಲ. ದೇವರು ಆಲೋಚನೆ ಹೇಳಿಕೊಡೋದಾದರೆ ಆತನು ಮಧ್ಯಸ್ಥಿಕನಾಗಿ ನಿಂತು ಸಹಾಯ ಮಾಡಿ ಜಯಕರವಾಗಿ ನಮ್ಮನ್ನು ನಡೆಸುವನಾಗಿರ್ತಾರೆ. ಕಣ್ಣುಗಳನ್ನು ಮುಚ್ಚೋಣ.
ದೇವರ ಆಲೋಚನೆಯನ್ನು ನಾವು ಪಡ್ಕೊಳ್ಳಿಕ್ಕಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರು ನಮಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ ಎಂಬುದಾಗಿರುವ ವಿಷಯದ ಕುರಿತು ನಾವು ಧ್ಯಾನ ಮಾಡಿಕೊಂಡಿದ್ದೇವೆ ಸ್ವಾಮಿ. ಕೇಳಲ್ಪಟ್ಟ ವಾಕ್ಯ ನನ್ನ ಹೃದಯದಲ್ಲಿ ಬಲವಾಗಿ ಕಾರ್ಯ ಮಾಡಲಿ. ಕಾರಣ, ನಾನು ಅನೇಕ ಮನುಷ್ಯಿಕವಾದ ಆಲೋಚನೆಗಳಲ್ಲಿ ಬಿದ್ದು ಅನೇಕ ಬಾರಿ ನಿರಾಶೆಗೊಂಡಿದ್ದೇನೆ. ಇನ್ನು ಮುಂದೆ ಮನುಷ್ಯನ ಆಲೋಚನೆಯಲ್ಲಿ ನಾನು ನಡೆಯಲ್ಲ, ನನ್ನ ಆಲೋಚನೆಯಲ್ಲೂ ನಾನು ನಡೆಯಲ್ಲ. ನೀನು ಹೇಳಿಕೊಡುವ ಆಲೋಚನೆಗಾಗಿ ಕಾದಿದ್ದು ದೇವರೇ, ನೀನು ಹೇಳಿಕೊಡುವ ಆಲೋಚನೆ ಪ್ರಕಾರ ನನ್ನ ಜೀವಿತವನ್ನು ನಾನು ಕಟ್ಟಿಕೊಳ್ತೇನೆ. ನೋಹಾನನು ನೀನು ಹೇಳಿದ ಪ್ರಕಾರ ನಾವೇನ ಕಟ್ಟಿದ ಹಾಗೆ ನಾನು ಕೂಡ ನನ್ನ ಜೀವಿತವನ್ನು ನೀನು ಹೇಳಿದ ಪ್ರಕಾರವಾಗಿ ಕಟ್ಟಿಕೊಳ್ತೇನೆ. ಹಾಗೆ ಕಟ್ಟಿಕೊಳ್ಳಿಕ್ಕೆ ನೀನು ಸಹಾಯ ಮಾಡು. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇಲೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯ ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿರೋದಾದರೆ ಅನೇಕರು ಕೇಳುವಾಗ ಅನೇಕರಿಗೆ ಕಳಿಸಿಕೊಡಿ. ನಂತರ ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಕೆಳಗೆ ಕೊಟ್ಟಿರುವ ನಂಬರಿಗೆ ನೀವು ಸಂಪರ್ಕ ಮಾಡೋದಾದರೆ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ. ಪ್ರತಿದಿನ ನಡೆಯುವಂಥ ಪ್ರಾರ್ಥನೆಗೆ ಜಾಯ್ನ್ ಆಗಬೇಕಾದ್ರೆ ಅದೇ ನಂಬರಲ್ಲಿ ವಾಟ್ಸಪ್ ಇದೆ, ಲಿಂಕನ್ನು ಕೇಳೋದಾದರೆ ನಾವು ಕಳಿಸಿಕೊಡ್ತೇವೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಆಮೇನ್.